ಏನೋ ಮಾಡೋಣ ಅಂತ ಹೋಗ್ತೀನಿ. ನೋಡಿ ಏನೋ ಆಗುತ್ತೆ. ನಾನಂತೂ ತುಂಬ ಚೆನ್ನಾಗಿ ಮಾಡಬೇಕು ಈ ಕುರಿ ಶೆಡ್ ಎಲ್ಲನ. ನಾನು ಚೆನ್ನಾಗಿ ಮುಂದೆ ಇನ್ನೂ ಒಳ್ಳೊಳ್ಳೆ ಹೆಸರು ಮಾಡ್ಕೋಬೇಕು. ಸಖತ್ತು ಇದರಲ್ಲಿ ಹೆಸರು ತಗೋಬೇಕು ಅಂತ ಅಂದ್ಕೊಂಡಿದ್ದೆ. ಚೆನ್ನಾಗಿ ಒಳ್ಳೆ ಲಾಭ ಪಡ್ಕೋಬೇಕು. ನಾನು ಚೆನ್ನಾಗಿ ಇನ್ನೂ ಎತ್ರಕ್ಕೆ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಎಲ್ಲ ತುಂಬ ಲಾಸ್ ಆಗ್ಬಿಡ್ತು ಅಮೃತ. ಅಯ್ಯೋ ದೇವ್ರೆ, ಏನು ಮಾಡಲಿ? ಇವಾಗ ಡಾಕ್ಟ್ರ್ ಏನು ಹೇಳಿದ್ರು? ನೋಡ್ತವ್ರೆ ಇನ್ನೂ ಡಾಕ್ಟ್ರು ಏನಾಯಿತು ಏನು ಎತ್ತ ಅಂತ ನೋಡ್ತವ್ರೆ. ಎಲ್ಲ ಆ ಕಡೆ ಎಳ್ದು ಬಿಟ್ಟಿದ್ದೀವಿ, ಏನು ಮಾಡೋದು. ಎಷ್ಟೊಂದು ಕುರಿ ಎಲ್ಲ ಹೋಗ್ಬಿಟ್ವು. ಎಲ್ಲ ತಂದಿರೋದೆಲ್ಲ ಲಾಸ್ ಆಗ್ಬಿಡ್ತು. ಇನ್ನೊಂದು 10 ಇದ್ದಾವೆ ಅಷ್ಟೇ ತೊಗೊಂಬಂದಿರೋದ್ರಲ್ಲಿ. ಆಲ್ಮೋಸ್ಟ್ ಎಲ್ಲ ಹೋಗ್ಬಿಟ್ವು. ಏನು ಮಾಡೋದು, ತುಂಬ ಲಾಸು. ಲಕ್ಷಾಂತರ ರೂಪಾಯಿ ಗಟ್ಟಲೆ ಬಂಡವಾಳ ಹಾಕಿ ಮಾಡಿಬಿಟ್ಟಿದ್ದೀವಿ. ಎಲ್ಲ ಹಾಳು ಮಾಡ್ಕೊಳಂಗೆ ಆಯ್ತು. ಇವತ್ತೆಲ್ಲ ಹೋಗ್ಬಿಡ್ತು ಅಮೃತ. ಎಂಥ ಕೆಲಸ ಆಯಿತು? ಥೋ, ನೆನೆಸ್ಕೊಬಿಟ್ರೆ ತುಂಬ ಬೇಜಾರಾಗುತ್ತೆ. ಎಲ್ಲ ಇಷ್ಟು ನಾವು ಇಂಟ್ರೆಸ್ಟಿಂದ ಮಾಡಿದ್ವಿ, ಚೆನ್ನಾಗಿ ಒಳ್ಳೆ ಲಾಭ ಬರುತ್ತೆ ಅಂತ. ಬಿಡು ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ? ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೋಬೇಡ ನೀನು. ಇನ್ನೇನು ಮಾಡೋದು ಹೇಳು? ಏನಪ್ಪ, ಏನು ಹೇಳಿರು ಡಾಕ್ಟ್ರು? ಇನ್ನು ಏನೂ ಹೇಳಿಲ್ಲ ಅಂತೆ. ಅದನ್ನೇ ನಾನು ಅಮೃತ ಮಾತಾಡ್ತಾ ಇದ್ವಿ. ಏನೋ ರೋಗ ಆಗೈತೆ, ಇನ್ನೇನು ಮಾಡೋಕ್ಕಾಗುತ್ತೆ, ಎಲ್ಲ ಹೋಗಿದ್ದಾವೆ. ಇನ್ನೊಂದು 10 ಕುರಿಗಾದರೂ ನಾನು ಮೆಡಿಸನ್ ಹಾಕಿ ಅಂತ ಹೇಳಿದ್ದೀನಿ. ನೋಡೋಣ. ಅಲ್ಲೆಲ್ಲ ಟೆಸ್ಟ್ ಮಾಡ್ತಾವ್ರೆ. ಏನಕ್ಕೆ ಹಿಂಗಾಯ್ತು, ಯಾವ ಕಾರಣಕ್ಕೆ ಹಿಂಗಾಯ್ತು ಅಂತ ಹೇಳಿ ಎಲ್ಲ ಟೆಸ್ಟ್ ಮಾಡ್ತಾವ್ರೆ. ಎಲ್ಲ ಇದಾಗ್ಬಿಟ್ಟು ಆತೆ. ತುಂಬ ಲಾಸ್ ಆಗ್ಬಿಡ್ತು. ಏನು ಮಾಡೋದು? ನಾನು ಏನೋ ಅಂತ ಅಂದ್ಕೊಂಡು ಏನೋ ಮಾಡಿದೆ. ಆದರೆ ಇದೇನೋ ಆಗ್ಬಿಡ್ತು. ಏನು ಮಾಡೋದತ್ತೆ? ತುಂಬ ಬೇಜಾರಾಗ್ತೈತೆ. ಬಿಡತ್ತ, ಇನ್ನೇನು ಮಾಡೋಕ್ಕಾಗುತ್ತೆ? ಆಗೈತೆ, ಹೋದ್ರು ಹೋಗ್ತಾವ ಅತ್ಲಾಗೆ. ಅದನ್ನೇ ಯೋಚನೆ ಮಾಡ್ತಾ ಕೂಕಬೇಡ. ಏನು ಹೇಳ್ಬಿಡಮ್ಮ ಅಮೃತ. ಏನು ಬಿಡು, ನಮ್ಗೇನು ಇದೆ ಎಂಬುದೇನಲ್ಲ. ಏನೋ ಅವಾಗ ಪಾಪ ನೀವು ಏನೋ ಕೆಲಸ ಇಲ್ಲ ಅಂತ ಮಾಡಿರಿ, ಇನ್ನೇನು ಮಾಡೋಕ್ಕಾಗುತ್ತೆ? ಬಿಡು ಹೋಗ್ಲಿ. ಏನು ಮಾಡಿದ್ರು ನಡೀತೈತೆ, ನಮಗೇನಿದೆ ಕೆಲಸ ಅಂಬೋದೇನಿಲ್ಲ. ಏನು ನಮಗೇನು ತೋಟ ಐತೆ, ತೋಟ ಎಲ್ಲ ನೋಡ್ಕೊಂಡು ಮನೆತಾಗೆಲ್ಲ ನೋಡ್ಕೊಂಡು ಎಲ್ಲ ನಿಮ್ಮ ಮಾಮ ಅಲ್ಲಿ ಊರಾಗ್ಳದು ಅಲ್ಲಿ ಊರಾಗ್ಳದು ನೋಡ್ಕೊಂಬತ್ತೆ. ನೀನು ಇಲ್ಲೇದೆಲ್ಲ ನೋಡ್ಕೊಂಡು ಆರಾಮಾಗಿರೋದು ನೋಡು. ಇದೆಲ್ಲ ಯಾತು ಬೇಡ ಅತ್ಲಾಗೆ. ಸುಮ್ಮನೆ ಓಟು ಯಾತು ಬೇಡ. ತಲೆ ಕೆಡಿಸ್ಕೊಂಡ್ರೆ ಸುಮ್ಮನೆ ತಲೆ ಕೆಟ್ಟೋಗುತ್ತೆ. ಅಲ್ಲಮ್ಮ, ಆದರೂ ಅಷ್ಟೊಂದು ಬಂಡವಾಳ ಹಾಕಿದ್ವಲ್ಲ, ತುಂಬ ಬೇಜಾರಾಗುತ್ತೆ. ಒಂದೆಷ್ಟು ದುಡ್ಡು ಗೊತ್ತಾ? ಏನು ಮಾಡೋಕ್ಕಾಗಲ್ಲ. ಆಗೋದಾಗ್ಬಿಟ್ಟೈತೆ. ನಾವು ಮುಂಚೆನೇ ಒಳ್ಳೆ ಮೆಡಿಸನ್ ಹಾಕಿ ಡಾಕ್ಟ್ರ್ ಹತ್ರ ಅಲ್ಲಿಗೂ ತೋರಿಸಿದ್ನಪ್ಪ. ಅದೇನು ಕಾಯಿಲೆ ಆಯಿತು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈ ಕುರಿಗಳಿಗೆಲ್ಲನ. ಬಿಡಪ್ಪ ತಾಗೆ, ಇನ್ನೇನು ಮಾಡೋಕ್ಕಾಗುತ್ತೆ? ಆಗೋದಾಗ್ಬಿಟ್ಟೈತಲ್ಲ. ಇನ್ನೇನು ಇದೆಲ್ಲ ಏನು ಬೇಡ. ಇವೆಲ್ಲ ಸುಮ್ಮನೆ ಏನಕ್ಕೆ ಲಾಸ್ ಆಗೋ ಅಂಥದ್ದು ಯಾವತ್ತೂ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಬಂದ್ಬಿಡು. ಏನು ತಲೆ ಕೆಡಿಸ್ಕೊಬೇಡ. ಅದನ್ನೆಲ್ಲ ಎಷ್ಟು ರೇಟಿಗೆ ತಗೊಂಡು ಹೋಗ್ತಾರೆ ಅಷ್ಟು ರೇಟಿಗೆ ಕೊಟ್ಬಿಟ್ಟು ಸುಮ್ಮನೆ ಬಾ. ಇನ್ನೇನು ಮಾಡೋದು? ಹಂಗೆ ಇದ್ರಲ್ಲಿ ಶೆಡ್ ಏನಕ್ಕಾದ್ರೂ ಬರುತ್ತೆ, ಯೂಸ್ ಆಗುತ್ತೆ ನಮಗೇನೆ. ಇವಾಗ ಏನು ಸದ್ಯಕ್ಕೆ ತಲೆ ಕೆಡಿಸ್ಕೊಬೇಡ. ಎಲ್ಲ ಹೋದ್ರು ಹೋಗ್ಲಿ, ಅವು ಮಾರ್ಬಿಡು. ಇನ್ನೊಂದು 10 ಇದಾವೆ ಅಂದಲ್ಲ, ಅವನು ಮಾರ್ಬಿಡು. ಬನ್ನಿ ಇಲ್ಲಿ. ಮತ್ತೆ ಡಾಕ್ಟ್ರು ಕರಿತವ್ರು ಕಾಣತ್ತೆ. ನಡಿಯತ್ತೆ ಹೋಗೋಣ. ಏನಾಗೈತೆ ಏನು ಅಂತ ಹೇಳಿ ಹೇಳ್ತಾರೆ. ನಡಿ ಹೋಗೋಣ. ಎಷ್ಟೊಂದು ದುಡ್ಡು ಲಾಸ್ ಆಯಿತು. ಎಷ್ಟೊಂದು ಬಂಡವಾಳ ಹಾಕಿದ್ವಿ. ಒಂದು 4ರಿಂದ ಒಂದು 5 ಲಕ್ಷ ಬಂಡವಾಳ ಹಾಕಿದ್ವಲ್ವಾ? ಒಂದು 5 ಲಕ್ಷಕ್ಕಿಂತ ಜಾಸ್ತಿನೇ ಹಾಕಿದ್ವಿ ಅನ್ಸುತ್ತೆ. ಥೋ, ಅಯ್ಯೋ, ಎಲ್ಲ ಕುರಿಗಳಿಗೂ ಹಿಂಗಾಗ್ಬಿಡ್ತು. ಏನಪ್ಪ ಇದು? ನೋಡಿದ್ರೆ ತುಂಬ ಬೇಜಾರಾಗ್ತೈತೆ. ಒಂಥರ ನಾವು ಏನೋ ಆಸೆ ಇಟ್ಕೊಂಡು ಫಸ್ಟಿಗೆ ತಂದಾಗ ನಾನು ಏನೆಲ್ಲ ಆಸೆ ಇಟ್ಕೊಂಡಿದ್ದೆ, ಏನೆಲ್ಲ ಕನ್ಸು ಕಾಣ್ತಾ ಇದ್ದೆ. ಅಲ್ಲ ಕಣ್ರಿ, ನೀವು ಫಸ್ಟಿಗೆ ನೋಡ್ಕೋಬೇಕು ತಾನೆ. ಇಂಥ ರೋಗ ಬರೋವರೆಗೂ ನೀವು ಯಾಕ್ರಿ ಸುಮ್ಮನಿದ್ರಿ? ಅಲ್ಲ, ಒಂದಕ್ಕೆ ಬಂದಿದ ತಕ್ಷಣ ನೀವು ಎಚ್ಚರಿಕೆಯಿಂದ ಎಲ್ಲಕ್ಕೂ ಒಂದೇ ಸತಿ ವ್ಯಾಕ್ಸಿನ್ ಹಾಕಿಸ್ಬೋದಾಗಿತ್ತು. ಎಲ್ಲದಕ್ಕೂ ವ್ಯಾಕ್ಸಿನ್ ಹಾಕ್ಸಿದ್ರೆ ಹಿಂಗೆ ಆಗ್ತಾ ಇರಲಿಲ್ಲ. ಫಸ್ಟಿಗೆ ಒಂದು 10 ಹಿಂಗಾಗೋದು ಅಂತ ಹೇಳಿದ್ರಲ್ಲ, ಅವಾಗಲೇ ಈ ರೀತಿ ಎಲ್ಲ ವ್ಯಾಕ್ಸಿನ್ ಹಾಕಿಸ್ಬೋದಾಗಿತ್ತಲ್ಲ. ನೀವು ತುಂಬ ನೆಗ್ಲೆಕ್ಟ್ ಮಾಡಿದ್ದೀರಾ ನೋಡಿ. ಇವಕ್ಕೆ ಒಂಥರ ಅಂಟು ರೋಗ ಅನ್ನೋದು ಬಂದೈತೆ. ಒಂದರಿಂದ ಹರಡುತ್ತೆ. ಆ ಥರ ಕಾಯಿಲೆ ಬಂದ್ಬಿಟ್ಟಿದೆ. ನೋಡಿ, ತುಂಬ ಇನ್ಫೆಕ್ಷನ್ ಆದಂಗೆ ಆಗ್ಬಿಟ್ಟು ಏನೇನು ಕೊಡ್ತಿದ್ರಿ ಇವಕ್ಕೆ ಆಹಾರನ ನೀವು? ಅದೇ ಕಡಲೆಬಳ್ಳಿ ತಗೊಂಡಿದ್ವಿ. ಕಡಲೆಬಳ್ಳಿ ಮತ್ತು ಇದು ಜೋಳ, ಮೆಕ್ಕೆಜೋಳ ಈ ಥರ ಕೊಡ್ತಾ ಇದ್ವಿ. ಇನ್ನೇನು ಕೊಡ್ತಾ ಇರಲಿಲ್ಲ ಡಾಕ್ಟ್ರೆ. ನೋಡಿ, ತುಂಬ ಇದು ಮಾಡ್ಕೊಬಿಟ್ಟಿದ್ದೆ. ಎಲ್ಲ ಸುಮ್ಮನೆ ಲಾಸ್ ಮಾಡ್ಕೊಬಿಟ್ರಿ. ಒಂದೇ ಸತಿ ಫಸ್ಟಿಗೆನೆ ನೀವು ತೋರಿಸ್ಬಿಟ್ಟು ವ್ಯಾಕ್ಸಿನ್ ಹಾಕ್ಸಿದ್ರೆ ಭಾಳ ಚೆನ್ನಾಗಿರ್ತಿತ್ತು. ಫಸ್ಟಿಗೆ ಇವಕ್ಕೆಲ್ಲ ಇಲ್ಲಾಂದರೆ ಟ್ಯಾಬ್ಲೆಟ್ಸ್ ಹಾಕ್ತಿದ್ವಿ. ಎಲ್ಲ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ನೋಡು, ನೀವು ತುಂಬ ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ದೀರಾ. ಅಷ್ಟಿಗೆ ಒಂದು 10 ಮರಿ ಹಂಗಾಯ್ತು. ಏನಕ್ಕೆ ಆಯ್ತಲ್ಲ ಬಿಡು ಅಂತೇಳಿ ನಾವು ಸುಮ್ಮನಾದ್ವಿ. ಅಲ್ಗೂ ನಾನು ಹೇಳ್ದೆ, ಯಪ್ಪನಿಗೆ ಡಾಕ್ಟ್ರಿಗೆ ತೋರ್ಸಪ್ಪ ಅಂತ. ಯಪ್ಪ ಬಿಡು, ಯಾವುದಾದ್ರು ಒಂದೊಂದು ಪ್ರಾಬ್ಲಮ್ ಇರ್ತವೆ, ಹಿಂಗೆ ಆಗ್ತವೆ ಅಂತ ಸುಮ್ಮನಾಗ್ಬಿಡ್ತು. ಒಂದು 10ಕ್ಕೆ ಹಂಗೆ ಆಗ್ಬಿಟ್ಟಿತ್ತು, ಒಂದು 10 ಮರಿ. ಇವಾಗ ಎಲ್ಲ ಹೋಗ್ಬಿಟ್ವು. ಇನ್ನೊಂದು 10 ಇದಾವೆ ಡಾಕ್ಟ್ರೆ. ಅವನೇನಾದ್ರೂ ಮಾಡಿ ಉಳಿಸ್ಕೊಳಕ್ಕಾಗುತ್ತಾ? ನೋಡೋಣ. ಅವಕ್ಕೆ ವ್ಯಾಕ್ಸಿನ್ ಹಾಕಿದ್ದೀನಿ. ಹೇಳೋಕ್ಕಾಗಲ್ಲ, ಯಾಕಂದರೆ ಇದರಿಂದ ಅದಕ್ಕೂ ರೋಗ ಹರಡ್ಬಿಟ್ಟಿದೆ. ಅದು ಹೇಳೋಕ್ಕಾಗಲ್ಲ. ಹಿಂಗೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಏನಪ್ಪ ಗೊತ್ತಿಲ್ಲ. ಹಿಂಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲಪ್ಪ. ಸರಿ, ಆಯಿತು, ನಾನು ಬರ್ತೀನಿ. ಇನ್ನೇನು ಮಾಡೋಕ್ಕಾಗಲ್ಲ, ನಾನು ನೋಡ್ತಾ ಇದ್ದೀನಿ. ಇನ್ನು ನೀವು ಏನಾದ್ರೂ ಅವನ್ನೆಲ್ಲ ಇರೋದನ್ನ ಮಾರ್ಕೊಬಿಡಿ. ಇನ್ನೇನು ಮಾಡೋಕ್ಕಾಗಲ್ಲ.
ತುಂಬ ಬೇಜಾರಾಗ್ತೈತೆ ಡಾಕ್ಟರ್. ಹಿಂಗಾಗಿರೋ ವಿಷಯ ಕೇಳ್ಬಿಟ್ಟು ನನಗಂತೂ ತುಂಬ ಬೇಜಾರಾಗ್ತೈತೆ. ಏನು ಮಾಡೋದು, ನೀವು ಮುನ್ನೆಚ್ಚರಿಕೆ ವಹಿಸ್ಕೋಬೇಕಾಗಿತ್ತು. ಇವಕ್ಕೆಲ್ಲ ಮುಂಚೆನೆ ಟ್ಯಾಬ್ಲೆಟ್ ಮೆಡಿಸಿನ್ ಈ ಥರ ಎಲ್ಲ ಹಾಕ್ಸಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಏನು ಮಾಡೋದು, ಆಗ್ಬಿಟ್ಟಿದೆ. ಆಗಿರೋದು ಏನು ಮಾಡೋಕ್ಕಾಗಲ್ಲ. ಸರಿ ಬಿಡಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ. ಸರಿ ಆಯಿತು ಡಾಕ್ಟರ್. ನಿಮ್ಮದು ಫೀಸ್ ಎಲ್ಲ ಕೊಟ್ಟೈತಲ್ಲ? ಕೊಟ್ಟಿದ್ದಾರೆ, ಏನಿಲ್ಲ. ಹೊರಡ್ತೀನಿ. ಸರಿ ಆಯಿತು ಡಾಕ್ಟರ್. ನೋಡಿ, ಮುಂಚೆನೇ ಅವಾಗಲೇ ಅರ್ಥ ಮಾಡ್ಕೊಂಡಿಲ್ಲ ನೀನು. ಹೆಂಗಾಗ್ಬಿಡ್ತು, ಎಲ್ಲ ಲಾಸ್ ಆಗ್ಬಿಡ್ತು ಹೋಗತ್ತಾಗೆ. ಕುರಿಗಳಿಗೆಲ್ಲನ ಏನಾಗೈತೆ? ಅಮೃತ, ಯಾಕೆ ಹಿಂಗಾಗಿದಾವೆಲ್ಲನ? ಏನಕ್ಕ ಎಲ್ಲ ಲಾಸ್ ಆಗ್ಬಿಡ್ತು. ಎಲ್ಲ ಕುರಿಗಳಿಗೂ ಏನೋ ಕಾಯಿಲೆ ಬಂದ್ಬಿಟ್ಟು ಅವೆಲ್ಲ ಇದಾಗ್ಬಿಟ್ಟು ಅದಕ್ಕೇನೆ ಏನು ಮಾಡೋದು, ಇವಾಗ ಆಗ್ಬಿಟ್ಟೈತೆ ಅಂತ ಹೇಳಿ ನಾವು ಎಲ್ಲ ಕುರಿ ಶೆಡ್ ಮಾಡಲ್ಲ ಇನ್ಮೇಲಿಂದ. ಸುಮ್ಮನೆ ಮುಚ್ಚಾಕ್ ಸುಮ್ಮನಾಗ್ಬಿಡ್ತೀವಿ. ₹1 ಆದಾಯನೂ ನೋಡ್ಲಿಲ್ವಲ್ಲ ಅದರಲ್ಲಿ, ಎಲ್ಲ ಲಾಸ್ ಮಾಡ್ಕೊಂಡಂಗಾಯ್ತು. ಏನು ಮಾಡೋದು? ತುಂಬ ಬೇಜಾರಾಗ್ತೈತೆ. ಬೇಜಾರು ಮಾಡ್ಕೊಬಿಡಿ ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ. ಅಯ್ಯೋ, ಈಗ ಎಷ್ಟು ಜನ ಎಷ್ಟು ಆಡ್ಕೊಂತಾರಲ್ವಾ. ಇವಾಗಂತೂ ಇವಾಗ ಏನಾದ್ರೂ ವಾಣಿಗೆ ವಿಷಯ ಗೊತ್ತಾಗ್ಬಿಟ್ರೆ ಎಷ್ಟು ಖುಷಿ ಪಡ್ತಾಳೆ ಏನೋ ಗೊತ್ತಿಲ್ಲ. ಎಲ್ಲ ಇದಾಗ್ಬಿಟ್ಟು ಅನ್ನೋ ವಿಷಯ ಕೇಳ್ಬಿಟ್ರೆ ತುಂಬ ಖುಷಿ ಪಡ್ತಾಳೆ. ಅಡ್ಲೇಳ್ ಬಿಡು. ಅವಳು ಖುಷಿ ಪಟ್ರೆ ಏನು ಬರಂಗೈತೆ? ಅವಳಿಗೂ ಏನು ಸಿಗಂಗಿಲ್ಲ, ನಮಗೂ ಏನು ಸಿಗಂಗಿಲ್ಲ. ಲಾಸ್ ಆದ್ರೆ ನಮ್ದಾಗುತ್ತೆ ಅಷ್ಟೇನೆ, ಅವಳ್ದೇನು ಹೋಗಂಗೈತೆ? ನಾವಂತವಕ್ಕೆಲ್ಲ ಕೇರ್ ಮಾಡಲ್ಲ ಬಿಡಮ್ಮ. ಅಲ್ಲ, ತುಂಬ ಖುಷಿ ಪಟ್ಬಿಡ್ತಾಳೆ. ಯಾಕಂದ್ರೆ ನೋಡಿ ಹಿಂಗಾಯ್ತಲ್ಲ ಅಂತೇಳಿ ತುಂಬ ಖುಷಿ ಪಡ್ತಾಳೆ ಅವಳು. ಎಂಥವಳು. ಏನಾದರೂ ಸ್ವಲ್ಪ ಗೊತ್ತಾಗೈತೆ ಅಂತ ವಿಷಯ ಗೊತ್ತಾಗ್ಬಿಟ್ರೆ ಎಷ್ಟು ಖುಷಿ ಪಡ್ತಾಳ. ಅಲ್ಲ, ಟೈಲರಿಂಗ್ ಅಂಗಡಿ ಮಾಡ್ತಾಳೆ ಅಂತೆ. ಅವನೇನೋ ವೈಭವ್ 1 ಲಕ್ಷ ದುಡ್ಡು ಕೊಟ್ಟವನಂತೆ. ಏನೋ ಟೈಲರಿಂಗ್ ಅಂಗಡಿ ಮಾಡಿಬಿಟ್ಟು ಏನೋ ಬಟ್ಟೆಗಳನ್ನೆಲ್ಲ ಮಾರ್ತಾಳಂತಪ್ಪ. ಏನೋ ಒಳ್ಳೊಳ್ಳೆ ಡ್ರೆಸ್ಗಳು ಮತ್ತು ಸೀರೆಗಳು, ನೈಟಿ, ಲಂಗ, ಮಕ್ಳ ಬಟ್ಟೆ, ಮಕ್ಕಳಿಗೆ ಡೈಲಿ ಯೂಸ್ ಟೀ ಶರ್ಟು, ಪ್ಯಾಂಟು ಈ ಥರ ಎಲ್ಲ ತೊಗೊಂಬಂದು ಏನೋ ಬಿಸ್ನೆಸ್ ಮಾಡ್ತಾಳಂತೆ ಅಮೃತ. ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಬಿಡತ್ಲಾಗಿ. ಅವಳು ಏನು ಮಾಡಿದ್ರು ಉದ್ಧಾರ ಆಗೋದು ಅಷ್ಟ್ರಾಗೈತೆ. ನನ್ನ ಲೆವೆಲಿಗಂತ ಅವಳು ಬರೋಕ್ಕಾಗಲ್ಲ ಬಿಡು. ನನ್ನ ಲೆವೆಲಿಗೆ ಅವಳು ಬರೋಕ್ಕೆ ಆಗಲ್ಲ. ನನ್ನ ಮಗಳಲ್ಲಿ ಅವಳೆಲ್ಲಿ ನನ್ನ ಮಗಳನ್ನ ಮೀರಿಸ್ಬೇಕು ಅಂತ ಹೋಗ್ತಾವ್ರೆ. ಅವರೆಲ್ಲ ಇವಾಗ ನಮ್ಮ ಇದಕ್ಕೆ ಅವರೆಲ್ಲ ಸಹಾಯ ಮಾಡ್ತಾವ್ರೆ. ಅವಳು ಈ ಬೀಗಿರ್ ಜಿಂಬೆ, ಅಯ್ಯೋ ಬೇಬಿ, ಅಯ್ಯೋ ಎಷ್ಟು ಜನ. ಅವನಂಗೆ ವೈಭವನು ಬೇಬಿ ಕಂಡ್ರೆ ಆಗ್ತಾ ಇರಲಿಲ್ಲ. ಇವಾಗ ನೋಡು ಎಲ್ಲ ಸುತ್ತರ್ಕೊಂಡು ಹೆಂಗ್ ಹೋಗವೆ. ಅಯ್ಯೋ, ಯಾರ್ದೋ ಮೇಗಳು ಇದಕ್ಕೆ ಚೆನ್ನಾಗಿರ್ಬೇಕು ಅಂತ ಹೊರಟವೆ. ಅವಕ್ಕೆ ಏನು ಹೇಳ್ತೀಯ ಬಿಡು. ಚೆನ್ನಾಗಿರ್ಲೇಳು, ಯಾರೇನೋ ಚೆನ್ನಾಗಿರ್ಲೇಳು. ನಮ್ಮ ಇದಕ್ಕೆ ನಮ್ಮ ಲೆವೆಲಿಗೆ ಬರೋಕ್ಕಾಗಲ್ಲ. ಅದೇ ನೋಡಪ್ಪ, ಇಂಥವ್ರು ಆಡ್ಕೊಂಬರ್ಗೆಲ್ಲನ ನಾನು ಥರ ಚೀಪಾಗ್ಬಿಟ್ಟೆ. ನಾನು ಏನೋ ಮಾಡೋಣ ಅಂತ ಹೋಗೇನೋ ಆಗ್ಬಿಡ್ತಲ್ಲ. ನಾನು ಎಷ್ಟೆಲ್ಲ ಕನ್ಸ್ಕೊಂಡಿದ್ದೆ, ಇದರಿಂದ ನಾನು ಒಳ್ಳೆ ಹೆಸರು ಮಾಡಬೇಕು, ಎಲ್ಲ ಬಂದು ನನಗೆ ಭೇಟಿ ಮಾಡಬೇಕು, ಥರ ಮಾಡಿದ್ರಿ, ಯಾವ ಥರ ಹೆಂಗಾಯಿತು ಅಂತೇಳಿ ಎಲ್ಲ ನನ್ನ ಇಂಟರ್ವ್ಯೂ ಮಾಡೋಕ್ಕೆ ಬರಬೇಕು ಅಂತೇಳಿ ನನಗೆ ಭಾಳ ಆಸೆ ಇತ್ತು. ಈ ಥರ ಮಾಡಿದ್ರೆ ಯಾವ ಥರ ಮಾಡ್ಬೋದು ಏನು ಎಲ್ಲ ನನಗೆ ತುಂಬ ಒಂಥರ ನನಗೆ ಭಾಳ ಆಸೆ ಇಟ್ಕೊಂಡಿದ್ದೆ ಇದ್ರ ಬಗ್ಗೆ. ಈಗ ನೀವು ಯಾವ ಥರ ಮಾಡಿದ್ರಿ ಏನು ಅಂತೇಳಿ ನಮ್ಮನ್ನೆಲ್ಲ ಕೇಳೋದಕ್ಕೆ ಬರಬೇಕು, ನಾವು ತುಂಬ ಚೆನ್ನಾಗಿದ್ರಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು, ಮಾಡೋರೆಲ್ಲ ನಮ್ಮನ್ನು ಮಾಹಿತಿ ಕೇಳೋದಕ್ಕೆ ಬರಬೇಕು ಅಂತೇಳಿ ತುಂಬ ಆಸೆ ಇಟ್ಕೊಂಡಿದ್ದೆ ನಾನು. ಬಿಡಪ್ಪ ಅತ್ಲಾಗ ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಆಗಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡತ್ತ. ಹಾಳಾಗಿ ಹೋದ್ರು ಹೋಗ್ಲಿ ಅತ್ಲಾಗೆ. ನಾನು ತುಂಬ ಬಂಡವಾಳ ಹಾಕ್ಬಿಟ್ಟು ಅಮೃತನ ಹತ್ರ ದುಡ್ಡೆಲ್ಲ ಇಸ್ಕೊಂಡು ತುಂಬ ಬಂಡವಾಳ ಹಾಕಿದ್ವಿ. ಒಂದು 10 ಲಕ್ಷ ಬಂಡವಾಳ ಹಾಕಿದ್ವಿ. ಎಲ್ಲ ಕುರಿಗಳಿಗೆ ರೋಗ ಬಂದ್ಬಿಟ್ಟು ಎಲ್ಲ ಹೋಗ್ಬಿಟ್ಟು ತುಂಬ ಬೇಜಾರಾಗ್ತೈತೆ. ಏನು ಮಾಡಲಿ, ನಾವು ಮುಂಚೆನೇ ಅರ್ಥ ಮಾಡ್ಕೊಂಡಿಲ್ಲ. ಏನೋ ಒಂದು ರೋಗ ಥರ ಬಂದು ಒಂದ್ಕೊಂಡು ಹರಡ್ಬಿಟ್ಟು ಹಿಂಗೆ ಈ ರೀತಿ ಎಲ್ಲ ಇದಾಗ್ಬಿಡ್ತು. ತುಂಬ ಲಾಸ್ ಆಯಿತು. ಏನು ಮಾಡೋದು? ನಾನು ಇದರಿಂದ ಒಂದೊಳ್ಳೆ ಹೆಸರು ಮಾಡಬೇಕು ಅಂತ ನಾನು ಭಾಳ ಆಸೆ ಇಟ್ಕೊಂಡಿದ್ದೆ. ನಾವೇನಾದರೂ ಒಂದು ಕೆಲಸ ಮಾಡ್ತೀವಿ ಅಂದರೆ ಆ ಕೆಲಸದ ಬಗ್ಗೆ ನಮಗೆ ಏನೋ ಒಂದು ಕನಸು ಕಟ್ಕೊಂಡಿರ್ತೀವಿ. ಆ ಕನಸು ಈಡೇರ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ. ಆ ಕನಸಾಗಿ ಉಳಿದ್ರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ? ಈಗ ಇವಾಗ ಕನಸು ಕಾಣೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಆ ಥರ ಆಗ್ಬಿಟ್ಟೈತೆ. ಏನು ಮಾಡಲಿ, ಎಲ್ಲರಿಗೂ ಈ ಥರನೇ. ಏನು ಮಾಡೋಕ್ಕಾಗಲ್ಲ. ಒಂದೊಂದು ಬಿಸ್ನೆಸ್ಸಲ್ಲಿ ಒಳ್ಳೇದಾಗುತ್ತೆ, ಒಳ್ಳೇದಾಗಲ್ಲ. ಎಲ್ಲ ಅನುಭವ ಅನ್ನೋದು ಆಗುತ್ತೆ. ಯಾವುದು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಎಲ್ಲ ಪ್ರಯತ್ನ ಮಾಡಬೇಕು. ಪ್ರಯತ್ನ ಅನ್ನೋದು ಮಾಡಿದ್ರೆ ಅನುಭವ ಅನ್ನೋದು ನಮಗೆ ಆಗುತ್ತೆ. ಯಾವ ಕೆಲಸದಲ್ಲೇ ಆಗಲಿ ನಾವು ಅನುಭವ ಅನ್ನೋದು ಪಡ್ಕೋಬೇಕು. ಅನುಭವ ಅನ್ನೋದು ಇವಾಗ ಅನುಭವ ಆಗೈತೆ, ಮತ್ತೆ ನಾನು ಇದಕ್ಕೆ ತಲೆ ಹಾಕಕ್ಕೆ ಹೋಗಲ್ಲ. ಮತ್ತೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ. ಈ ರೀತಿ ಆಗಿರೋದ್ರ ಬಗ್ಗೆ ಯಾವತ್ತು ಬಿಟ್ಟಾಕ್ಬಿಡ್ಬೇಕು. ಅನುಭವ ಆಗುತ್ತಲ್ಲ, ಅದ್ರ ಬಗ್ಗೆ ಬಿಟ್ಟಾಕಿ ಇನ್ನು ಮುಂದೆ ಚೆನ್ನಾಗಿರೋದನ್ನ ನೋಡ್ಬೇಕಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ ಅಷ್ಟೇ. ನನಗೆ ಇದೊಂದು ಅನುಭವ ಆಯಿತು, ನನ್ನ ಜೀವನದಲ್ಲಿ ಎಕ್ಸ್ಪೀರಿಯೆನ್ಸ್ ಅನ್ನೋದು ಆಯಿತು. ಇನ್ನು ಮುಂದೆ ಇನ್ನೇನು ಮಾಡೋದಂತ ಯೋಚನೆ ಮಾಡ್ತೀನಿ. ಇನ್ನೇನು ಮತ್ತೆ ಮನೆಗೆ ಬಂದಿದ್ದೀನಿ, ಮನೆ ಅಳಿನಾಗಿದ್ದೀನಿ. ಇನ್ನೇನು ಯೋಚನೆ ಮಾಡೋವಂಥದ್ದು ಏನೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಇನ್ನೇನಿಲ್ಲ ಅಂಥದ್ದು. ನೋಡ್ತಾ ಇರಿ, ಇನ್ನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.